ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MIS ಮಲ್ಲಪ್ಪ ಜೋತವರು. ಧರ್ಮಸ್ಥಳ ಅಂದ ತಕ್ಷಣ ಎಲ್ಲರೂ ಕಿವಿ ನಿಮಿರ್ತಾ ಇದ್ದೇವೆ, ಏನು ಹೊಸದು ಬಂತಪ್ಪ, ಏನಾಯಿತು, ಮತ್ತೇನಾದ್ರು ಸಿಗ್ತಾ ಅನ್ನುವಂಥದ್ದು. ಸಿಗ್ತಾ ಇಲ್ವಾ ಅನ್ನೋಕ್ಕಿಂತ ಮುಖ್ಯವಾಗಿ ದೊಡ್ಡ ನಿರ್ಧಾರವನ್ನು ಸರ್ಕಾರ ಅಥವಾ SIT ತೆಗೆದುಕೊಂಡಿದ್ದು GPR ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್. ಇದು ಥರದ್ದು ಉಪಯೋಗ ಮಾಡೋದು, ಹುಡುಕಾಡೋದು ಅನ್ನುವಂಥ ಒಂದು ಸ್ಪಷ್ಟ ಇದರಲ್ಲಿ ಏನದಪ್ಪ, ನಿಜವಾಗಿಯೂ ಏನೇನು ಹೋಗಿದ್ದಾರೋ ಅದು ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೋ ಏನು ಅನ್ನುವಂಥದ್ದು ಕ್ಲಿಯರ್ ಆಗುವಂಥದ್ದು. ಅದರಲ್ಲೂ ಇತ್ತೀಚೆಗಂತ ನಿಮ್ಗೆ ಗೊತ್ತದ, ಈ ನಮ್ಮ SIT ಬಂದ ಮೇಲಂತೂ ತನಿಖೆ ಭಾಳ ತೀವ್ರ ಆಗಿದೆ. ಕೇವಲ ಭೂಮಿ ಹಡ್ಡೋದಷ್ಟಲ್ಲ, ಇಗುವುದಷ್ಟೇ ಅಲ್ಲ, ಅಲ್ಲಿ ಆ ಗ್ರಾಮದ ಧರ್ಮಸ್ಥಳ ಗ್ರಾಮದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಮಾತಾಡಿಸುವಂಥ ಕೆಲಸವನ್ನು SIT ಮಾಡಲಿಕ್ಕತ್ತದ. ಇದ್ರ ಹಿಂದಿರುವಂಥದ್ದು ಏನು, ಯಾರು, ಎಲ್ಲೇ, ಏನು ಮಾಡಿದ್ದಾರೆ, ನಡೆದ ಕರಿನ ಸುಳ್ಳ, ಅಥವಾ ನಿಜವಾಗಿಯೂ ಇದು ನಡೆದಿದ್ದರೆ ಯಾರ್ಯಾರು ಮಾಡಿದರು, ಅದ್ರ ಹಿಂದಿದ್ದಂಥವ್ರು ಯಾರು ಅನ್ನುವಂಥ ತನಿಖೆ ಇದು ಜೋರ್ದಾರ್ ನಡೀತಾ ಇದೆ. ಅದರಲ್ಲಂತೂ ಅನಾಮಿಕ ಬಂದ ಮೇಲಂತೂ ಹೊಸ ಒಂದು ತರಂಗ ಬಂದಿದೆ. ಜನಗಳು ಸಿಗಲಿಲ್ಲ, ಅಥವಾ ಮೂಳೆ ಅಸ್ಥಿಗಳು ಸಿಗಲಿಲ್ಲ. ಆದ್ರೆ ಈ ವಿಚಾರ ಮಾತ್ರ DPಗೆ ಹೋಗ್ತಾ ನಾವು ನೋಡಿದ್ದೀವಿ ಅವ್ರು ಹೋಗಿದ್ದನ್ನು, ನಾವು ಜೊತೆಗಿದ್ದವ್ರು ಅನ್ನುವಂಥ ಅವ್ರ ಸಂಖ್ಯೆ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೆಣ್ಮಕ್ಳ ಮೇಲೆ ದಾಳಿ ಆಗಿದ್ದು ಸುಳ್ಳೇನಲ್ಲ, ಹೆಣ್ಮಕ್ಳು ಹೋಗಿದ್ದು ಸುಳ್ಳಲ್ಲ ಅನ್ನೋಂಥ ಅನೇಕರು ಸಾಕ್ಷಿ ನುಡಿತಾ ಇದ್ದಾರೆ. ಇದರಿಂದ ಸಹಜವಾಗಿ SITಗೆ ಒಂದು ಬಲ ಬಂದಂಗೆ ಆಗ್ಯದ. ಜೊತೆಗೆ ಇಲ್ಲಿಯವರೆಗೆ ಸೌಜನ್ಯ ಕೇಸನ್ನು ಹಿಡ್ಕೊಂಡು ಹೋರಾಟ ಮಾಡ್ತಾ ಬಂದ ಜನರಿಗೂ ಒಂದು ದೊಡ್ಡ ಬಲ ಬಂದಂಗೆ ಆಗಿದೆ ಇವತ್ತು. ಹೌದಪ್ಪ, ಒಂದಿಲ್ಲ ಒಂದಿನ ಸತ್ಯ ಹೊರಗೆ ಬರ್ತದೆ. ಖುದಾಗೆ ಘರ್ ಮೇ ದೇರ್ ಹೈ